ನನ್ನ ಹೆಸರು ಹರೀಶ್ ಅಂತ ಹೇಳಿ ತುಮಕೂರು ಜಿಲ್ಲಾಧಿಕಾರಿ ವಾಹನ ಕಚೇರಿಯಲ್ಲಿ ಡಿ ಬಿ ವಾಹನ ಚಾಲಕನಾಗಿ 13 ವರ್ಷದಿಂದ ಸೇವೆ ಮಾಡ್ತಿದ್ದೀನಿ. ನನಗೆ ಸುಮಾರು 9 ತಿಂಗಳಿಂದ ನನಗೆ ಸಂಬಳ ಆಗಿಲ್ಲ. ಕೇಳಕ್ಕೆ ಹೋದರೆ ಇಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಏಕಾಏಕಿ ನನ್ನ ಕೆಲಸದಿಂದ ನೀನು ಬರಬೇಡ ಹೋಗು ಅಂತ ಹೇಳಿದ್ದಾರೆ. ನಮಗೂ ಏಜೆನ್ಸಿಯವ್ರಿಗೂ ಹೇಳಿಲ್ಲ, ಏನೂ ಇಲ್ಲ. ಏಕಾಏಕಿ ಅವರು ಡಿ ಸಿ ಮೇಡಮ್ ಅವರೇನು ಹೇಳಿ ನೀನು ಬರಬೇಡ ಅಂತ ಹೇಳಿದ್ದಾರೆ. ಆಮೇಲೆ ತಿರ್ಗಾ ಅವ್ರು ಏನು ಇದು ಮಾಡಿದ್ರು ಅಂದರೆ, ಯಾರೋ ಮೊನ್ನೆ ಒಬ್ಬರು ಆರ್ ಟಿ ಐನಲ್ಲಿ ಲಾಗ್ ಬುಕ್ ಕೊಡಿ ಅಂತ ಹಾಕಿದ್ದಾರೆ. ಅವ್ರ ಆರ್ ಟಿ ಅವ್ರಿಗೂ ನಮಗೂ ಯಾವುದೇ ಥರದಲ್ಲೂ ಸಂಬಂಧ ಇಲ್ಲ. ಅದು ಗಾಡಿ ಸಿಕ್ಕಾಪಟ್ಟೆ K06 GA 0099 ಕ್ರಿಸ್ಟಾ ಗಾಡಿ ವಾಹನ ತುಂಬ ಮಿಸ್ಯೂಸ್ ಮಾಡಿರೋದ್ರಿಂದ ಅದು ಹಾಕಿದ್ದಾರೆ. ಅದು ಹಾಕಿ ಅವರು ಡೈಲಿ ಅವ್ರ ಯಜಮಾನರು ಅವರು ಪ್ರದೀಪ್ ಅಂತ ಹೇಳ್ಬಿಟ್ಟು ಸರ್, ಅವರು ಡೈಲಿ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಏನು ಹೆಸರು? ಪ್ರದೀಪ್ ಅಂತೇಳಿ ಅವರ ಯಜಮಾನರು ಡೈಲಿ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಅದನ್ನು ಯಾರ್ಯಾರೋ ಮಾಹಿತಿಗಳೆಲ್ಲ ಲೀಕ್ಔಟ್ ಮಾಡಿ ಎಲ್ಲ ಇದು ಮಾಡಿರೋದಕ್ಕೆ ನಾನೇ ಮಾಹಿತಿ ಲೀಕ್ಔಟ್ ಮಾಡಿದ್ದೀನಿ. ಅವ್ರ ಅಪ್ ಆ್ಯಂಡ್ ಡೌನ್ ನೀವು ಕರ್ಕೊಂಡು ಹೋಗ್ತೀವಿ? ನಾನೇ ಕರ್ಕೊಂಡು ಹೋಗ್ತಿದ್ದೆ ಸರ್. ನಾನೇ ಸಾಫ್ಟ್ವೇರ್ ಇಂಜಿನಿಯರ್ ಅವರು ನಾನೇ ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ? ಕೆಂಗೇರಿ ಕರ್ಕೊಂಬರ್ತಾಯಿದ್ದೆ. ಆಮೇಲೆ ಅವರು ಸುಮಾರು ಸಲ ಚೆನ್ನೈಗೆಲ್ಲ ಹೋಗಿ ಬಂದಿದ್ದಾರೆ. ಚೆನ್ನೈಗೆಲ್ಲ ಹೋಗಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ. ನಾನು ಹೋಗಿದ್ದೀನಿ, ಸುಮಾರು ಸಲ ಚೆನ್ನೈಗೆಲ್ಲ ಹೋಗಿದ್ದೀನಿ. ಅವ್ರು ಯಾವಾಗ ಆರ್ ಟಿ ಐನಲ್ಲಿ ಹಾಕಿದ್ರು ಆ ವೆಹಿಕಲ್ ಎಲ್ಲೆಲ್ಲಿ ಓಡಾಡಿದೆ ಕೊಡಿ ಅಂತ, ಆವಾಗ ಲಾಗ್ ಬುಕ್ ಬರೀರಿ ಅಂತ ನಮಗೆ ಪ್ರೆಷರ್ ಮಾಡಿದ್ರು. ಅದನ್ನು ಯಾವಾಗ ನಮ್ಮ ಕೈಲಿ ಬರೆಯೋಕ್ಕಾಗಲಿಲ್ವೋ, ಆಯಿತು ನೀನು ಬರಲೇಬೇಡ ಹೋಗಪ್ಪ ಕೆಲಸಕ್ಕೆ, ನಿನ್ನ ಕೆಲಸದಿಂದ ನೀನು ಇರಲೇಬೇಡ ಹೋಗು ಅಂತ ಹೇಳಿದ್ರು. ಸುಮಾರು ನಾನು 13 ವರ್ಷದಿಂದನೂ ನಾನು ಕೆಲಸ ಮಾಡಿದ್ದೀನಿ ಸರ್. ನಂದು ಯಾವುದೇ ಥರದಲ್ಲೂ ಕರ್ತವ್ಯದಲ್ಲಿ ಎಲ್ಲೂ ಲೋಪದೋಪ ಇಲ್ಲ. ಈ ಸಲ ಈ ಮೇಡಮ್ ಅವರು ಬಂದಾಗಲಿಂದ ನಮಗೆ ಈ ಥರ ಮಾಡಿ 9 ತಿಂಗಳಿಂದನೂ ಸಂಬಳ ನಿಲ್ಲಿಸಿದ್ದಾರೆ. ನಮ್ಮ ತಂದೆ ಬಂದು ಹಾರ್ಟ್ ಪೇಷಂಟು. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮಗೆ ಏನು ಅವರು ಇದನ್ನು ಕೊಡ್ತಾಯಿಲ್ಲ, ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಹಂಗಾಗಿ